ಸಂತೋಷದ ಜೀವನವನ್ನು ನಡೆಸಬೇಕಾ? ಬದುಕನ್ನು ಸಂತೋಷದಿಂದ ಸಂಭ್ರಮಿಸಬೇಕಾ? ಹಾಗಾದರೆ ಬದುಕಿಗೊಂದು ಸ್ಪಷ್ಟವಾದ ಗುರಿಯನ್ನು ಕೊಡು ಮತ್ತು ಆ ಗುರಿಯ ಸಾಧನೆಗಾಗಿ ಬದುಕನ್ನು ಮೀಸಲಿಡು. ಆಲ್ಬರ್ಟ್ ಐನ್ಸ್ಟೈನ್. ಎಲ್ರಿಗೂ ನಮಸ್ಕಾರ. ನಾನು ಮಮತಾ, ಜೀವಶಾಸ್ತ್ರ ಉಪನ್ಯಾಸಕಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಾರ್ಚ್ ಮತ್ತು ಜುಲೈ 2016 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ. 2 ಮಾರ್ಕ್ಸಿಗೆ ಯಾವುದು, 2 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ, 5 ಮಾರ್ಕ್ಸ್ಗೆ ಬರುತ್ತೆ. ಈ ಚಾಪ್ಟ್ರಲ್ಲಿ ಹೇಳಿದ್ದೀನಿ, ಇದಕ್ಕೆ 10 ಮಾರ್ಕ್ಸಿಂದು ಯಾವಾಗಲೂ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸನ್ನು 10 ಮಾರ್ಕ್ಸಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಏನಿದೆ, ಮಾರ್ಚದ್ದು ಇದೆ, ಜುಲೈದ್ದು ಇದೆ. ಸೊ ಒಂದು ಮಾರ್ಚು, ಒಂದು ಜುಲೈ, ಒಂದು ಮಾರ್ಚು, ಒಂದು ಜುಲೈ, ಲೈಕ್ ದಟ್. ಈ ಮಾರ್ಚ್ 2017 ಮಾರ್ಚು ಮತ್ತು ಜುಲೈ 2 ಪೇಪರನ್ನು ಸಾಲ್ವ್ ಮಾಡೋಣ ಇವತ್ತು. ಯಾವ್ದಾವ್ದು ಕೇಳಿದ್ದಾರೆ ಅಂತೆ. ಫಸ್ಟ್ ಒನ್, ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ, ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ, ಗಿವ್ ಎಕ್ಸಾಂಪಲ್. ಇದು ಎಷ್ಟು? 2 ಮಾರ್ಕ್ಸಿಗೆ. ಆಮೇಲೆ 2ನೇ ಕ್ವಶನ್, ಮೆನ್ಷನ್ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಫಸ್ಟು ಈ ಕ್ವಶನನ್ನು ಯಾವ ರೀತಿ ಬರಿಬೇಕು ನೀವು, ಡೆಫಿನೇಷನ್ 2 ಮಾರ್ಕ್ಸಿಗೆ ಅನ್ನೋದನ್ನು ಹೇಳ್ತೇನೆ. ಸೊ ಈಗ ಡೆಫಿನೇಷನ್ ಹೇಳ್ತೇನೆ. ಇನ್ಕಂಪ್ಲೀಟ್ ಡಾಮಿನೆನ್ಸಿ, ಇನ್ಕಂಪ್ಲೀಟ್ ಡಾಮಿನೆನ್ಸಿಗೆ ಡೆಫಿನೇಷನ್ಗೆ 1 ಮಾರ್ಕ್, ಮತ್ತು ಅದರ ಎಕ್ಸಾಂಪಲ್ಗೆ 1 ಮಾರ್ಕ್, 2 ಮಾರ್ಕ್ ಕ್ವಶನ್. ನೀವು ಇಲ್ಲಿ ಸಿಂಪಲ್ ಆಗಿ ಡೆಫಿನೇಷನ್, ನೀಟಾಗಿ ಡೆಫಿನೇಷನ್ ಹೇಳಬೇಕು, ಎಕ್ಸಾಂಪಲ್ ಅಷ್ಟಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ನೋಡಿ ಡೆಫಿನೇಷನ್ ಏನು. ಇಟ್ ಈಸ್ ಫೆನಾಮಿನನ್ ಆಫ್ ಡಾಮಿನೆಂಟ್ ಜೀನ್ ಈಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದ ರಿಸೆಸಿವ್ ಜೀನ್ ಆ್ಯಂಡ್ ಪ್ರೊಡ್ಯೂಸ್ ಆನ್ ಇಂಟರ್ಮೀಡಿಯೇಟ್ ಫಿನೋಟೈಪ್ ಆಫ್ ದ ಪೇರೆಂಟ್. ಪೇರೆಂಟು ಗಿಂತ ಏನಿರುತ್ತೆ, ಇಂಟರ್ಮೀಡಿಯೇಟು ಬರುತ್ತೆ. ಇಲ್ಲಿ ಇದು ನಿಮ್ಗೆ ಗೊತ್ತೇ ಇದೆ, ಇದು ಮೆಂಡಲ್ಸ್ ಲಾಗ ಡಿವಿಯೇಟ್ ಆಗಿರೋದು. ಸೊ ಜಸ್ಟ್ ಈ ಡೆಫಿನೇಷನನ್ನು ನೀವು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಫೆನಾಮಿನಾ ಆಫ್ ಡಾಮಿನೆಂಟ್ ಜೀನ್. ಸೊ ಇಲ್ಲಿ ಇದಕ್ಕೆ ಯಾವುದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ 2 ಬರುತ್ತೆ. 4 o'clock ಪ್ಲಾಂಟು ಮತ್ತು ಸ್ನ್ಯಾಪ್ ಕ್ಲಾಕ್ ಪ್ಲಾಂಟ್ ಮತ್ತು ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಬರುತ್ತೆ. ನಿಮಗಿರೋದು ಸ್ಟಡಿಗೆ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್. ಈ ಪ್ಲಾಂಟ್ ಇದ್ದೇ ನೀವು ಎಕ್ಸಾಂಪಲ್ ಕೊಡಬೇಕು. ನೋಡಿ, ಈ ಡೆಫಿನೇಷನ್ಗೆ 1 ಮಾರ್ಕು, ಈ ಜಸ್ಟ್ ಈ ಎಕ್ಸಾಂಪಲ್ಗೆ 1 ಮಾರ್ಕ್ಸು. ನೀವು ಡೆಫಿನೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ಅ ಫೆನಾಮಿನನ್ ಆಫ್ ಡಾಮಿನೆಂಟ್ ಜೀನ್ ಈಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ರಿಸೆಸಿವ್ ಜೀನ್ and produce an intermediate. ಅಂದರೆ ಇಲ್ಲಿ ಏನು ತಗೊಂಡಿರುತ್ತೆ, ರೆಡ್ ಫ್ಲವರು ಮತ್ತೆ ವೈಟ್ ಫ್ಲವರ್. ರೆಡ್ ಫ್ಲವರ್ ಅನ್ನೋದು ಡಾಮಿನೆಂಟು, ವೈಟ್ ಫ್ಲವರ್ ಅನ್ನೋದು ರಿಸೆಸಿವ್. ಆದರೆ ಇವೆರಡನ್ನು ಕ್ರಾಸ್ ಮಾಡಿದಾಗ ಸಿಗೋದು ಯಾವುದು? ಮೆಂಡಲ್ ಪ್ರಕಾರ ಏನು ಬರಬೇಕು, ರೆಡ್ ಫ್ಲವರ್ ಬರಬೇಕು. ಆದರೆ ಇಲ್ಲಿ ಇದು ಡಿವೇಟ್ ಆಗಿರೋದ್ರಿಂದ F1 ಪ್ರೊಜನಿ ಎಲ್ಲ ಏನಿರುತ್ತೆ, ಪಿಂಕ್ ಇರುತ್ತೆ. ಈ ಪಿಂಕ್ ಕಲರ್ ಏನಂತಂದ್ರೆ, ಈ ಡಾಮಿನೆಂಟ್ ಜೀನು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಡಾಮಿನೆನ್ಸಿ ಮಾಡಲ್ಲ. ಇದು ರಿಸೆಸಿವ್. ಈ ಡಾಮಿನೆಂಟ್ ಕ್ಯಾರೆಕ್ಟರು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಡಾಮಿನೇಷನ್ ಮಾಡಲ್ಲ. ಹಾಗಾಗಿ ಇದು ಅರ್ಧ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇದ್ರದ್ದು ಅರ್ಧ ಬರುತ್ತೆ, ಇದ್ರದ್ದು ಹಾಫ್ ಬರುತ್ತೆ. ಹಾಗಾಗಿ ಏನು ಬರುತ್ತೆ ನಿಮಗೆ ಮುಂದಿನ F1 ಪ್ರೊಜನಿ ಒಳಗ ಈ ಪೇರೆಂಟಲ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್, ಇಲ್ಲಿ ರೆಡ್ ಮತ್ತು ವೈಟ್ ಕೂಡಿದಾಗ ಪಿಂಕ್ ಬರುತ್ತಲ್ಲ, ಆ ಇಂಟರ್ಮೀಡಿಯೇಟ್ ಫಿನೋಟೈಪ್ ಆಫ್ ದ ಪೇರೆಂಟ್. ಇಷ್ಟು ಡೆಫಿನೇಷನ್ ಬರೆದು ಈ ಎಕ್ಸಾಂಪಲ್ ಬರೆದ್ರೆ 2 ಮಾರ್ಕ್ಸ್. ಓಕೆ. ಸೆಕೆಂಡ್ ಕ್ವಶನ್ ಏನಿದೆ, ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಸೊ ಇದು ಕೂಡ 2 ಮಾರ್ಕ್ಸಿಗಿದೆ. ಸಿಂಪ್ಟಮ್ಸ್ ಆಫ್ 4 ಸಿಂಪ್ಟಮ್ಸ್ ಬರಿಬೇಕು ನೀವು, ಡೌನ್ ಸಿಂಡ್ರೋಮ್. ಸೊ ನಾ ಹಿಂದಿನ ಸಂಚಿಕೆಯಲ್ಲಿ ಡೌನ್ ಸಿಂಡ್ರೋಮ್ ಬಗ್ಗೆ, ಎಲ್ಲ ಸಿಂಡ್ರೋಮ್ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ರೆಫರ್ ಮಾಡಿದ್ರೆ ಆಯ್ತು. ಇಲ್ಲಿ 4 ಡೌನ್ ಸಿಂಡ್ರೋಮ್ ಬಗ್ಗೆ ಬರಿಬೇಕು. ಥರ್ಡ್ ಕ್ವಶನ್ ಏನಿದೆ, ವಾಟ್ ಈಸ್ ಮೆಂಡೇಲಿಯನ್ ಡಿಸಾರ್ಡರ್ಸ್. ಥರ್ಡ್ ಕ್ವಶನ್, ವಾಟ್ ಈಸ್ ಮೆಂಡೇಲಿಯನ್ ಡಿಸಾರ್ಡರ್ಸ್. ಮೆಂಡೇಲಿಯನ್ ಡಿಸಾರ್ಡರ್ ಅಂದ್ರೆ ಯಾವುವು? ಗಿವ್ 2 ಎಕ್ಸಾಂಪಲ್. ಈ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ಡೆಫಿನೇಷನ್ ಕೊಡೋದಕ್ಕೆ 1 ಮಾರ್ಕ್ಸು, 2 ಎಕ್ಸಾಂಪಲ್, ಹಾಫ್ ಮಾರ್ಕ್ಸ್.
ಈಚ್ ಎಕ್ಸಾಂಪಲ್ಗೆ ಆ ಥರ ಡಿವಿಷನ್ ಆಗುತ್ತೆ. ಓಕೆ, ಇವಾಗ ನೋಡೋಣ ಮೆಂಡೆಲಿಯನ್ ಡಿಸಾರ್ಡರ್ ಯಾವುದು ಅಂತ ಹೇಳಿ. ನೋಡಿ, ಮೆಂಡೆಲಿಯನ್ ಡಿಸಾರ್ಡರ್ಸ್ ಆರ್ ಡಿಟರ್ಮಿನ್ಡ್ ಬೈ ಮ್ಯೂಟೇಷನ್ ಇನ್ ಸಿಂಗಲ್ ಜೀನ್ ಲೆವೆಲ್ದಲ್ಲಿ ಒಂದು ಸಿಂಗಲ್ ಜೀನ್ದಲ್ಲಿ ಏನು ಬದಲಾವಣೆ ಆಗುತ್ತೆ ಅದಕ್ಕೇನು ಹೇಳ್ತಾರೆ, ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಂತಾರೆ. ಆ್ಯಂಡ್ ಫಾಲೋ ದ ಮೆಂಡೆಲಿಯನ್ ಪ್ರಿನ್ಸಿಪಲ್. ಈ ಇದು ಡೆಫಿನೇಷನ್ ನಾವು ಹೀಗೆ ಬರಿಬೇಕು. ಮೆಂಡೆಲಿಯನ್ ಡಿಸಾರ್ಡರ್ಸ್ ಆರ್ ಡಿಟರ್ಮಿನ್ ಬೈ ಆರ್ ಕಾಸ್ಡ್ ಬೈ ಮ್ಯೂಟೇಷನ್. Here the mutation takes place, this mutation in gene level, single gene level ಆಗಿರೋದು ಮೆಂಡೆಲಿಯನ್. and follow the Mendelian principle. follow the Mendelian principle ಅಂದ್ರೆ ಏನು, ಇದು ಏನು ಚೇಂಜ್ ಆಗಿರುತ್ತೆ ಜೀನೋ ಆ ಡಿಸಾರ್ಡರು ಮುಂದಿನ ಜನರೇಷನ್ಗೆ ಏನಾಗುತ್ತೆ, ಇನ್ಹೆರಿಟ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೇವೆ, ಫಾಲೋ ದ ಮೆಂಡೆಲಿಯನ್ ಪ್ರಿನ್ಸಿಪಲ್. ಯು ಹ್ಯಾವ್ ಟು ರೈಟ್ ದಿಸ್ definition. ಇದಕ್ಕೆ 1 marks. These are determined by the mutation in single gene and follow the Mendelian principle. Then ಇದಕ್ಕೆ ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಒಂದು ಸಿಕಲ್ ಸೆಲ್ ಎನಿಮಿಯಾ, ಇನ್ನೊಂದು ಹೀಮೋಫಿಲಿಯಾ. ಸಿಕಲ್ ಸೆಲ್ ಎನಿಮಿಯಾ, ಹೀಮೋಫಿಲಿಯಾ, ಆರ್ ನಿಮ್ಗೆ ಗೊತ್ತಿತ್ತಂದ್ರೆ ಕಲರ್ ಬ್ಲೈಂಡ್ನೆಸ್. ಸೋ ಮೆನಿ ಆರ್ ದೇರ್. ಫೀನೈಲ್ ಕಿಟೋನೂರಿಯಾ ಇದೆ ಆ್ಯಂಡ್ ಥೆಲಿಸ್ಮಿಯಾ ಇದೆ. ನೀವು 2 ಯಾವುದಾದ್ರೂ ಎಕ್ಸಾಂಪಲ್ ಕೊಡಬೇಕು. ನಿಮ್ಗೆ ಗೊತ್ತಿದ್ರೆ ಹೆಚ್ಚಿಗೆ ಬರೀರಿ, ಇಲ್ಲ ಅಂತಂದರೆ ಇಲ್ಲಿ ನಾನು 3 ಕೊಟ್ಟಿದ್ದೀನಿ. 2 ಎಕ್ಸಾಂಪಲ್, ಇದಕ್ಕೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸ್. ಓಕೆ, ದಿಸ್ ಈಸ್ ಅಬೌಟ್ ದ ಮೆಂಡೆಲಿಯನ್ ಡಿಸಾರ್ಡರ್ಸ್ ಆ್ಯಂಡ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್, ಈಗ 3rd ಕ್ವಶನ್ ಆಯಿತು, ಮೆಂಡೆಲಿಯನ್ ಡಿಸಾರ್ಡರ್ ಮತ್ತು ಎಕ್ಸಾಂಪಲ್. 4th ಕ್ವಶನ್ ಇದನ್ನ ಎಲ್ಲಿ ಜುಲೈದಲ್ಲಿ ಕೇಳಿದ್ದಾರೆ. ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್. ಎಷ್ಟು? 3 ಮಾರ್ಕ್ಸಿಗೆ. ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್. ಓಕೆ, ಇವಾಗ ಸೆಕ್ಸ್ ಡಿಟರ್ಮಿನೇಷನ್ ಹ್ಯೂಮನ್ದಲ್ಲಿ ಯಾವ ಟೈಪ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ ಅಂತ ನೋಡೋಣ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್. ಈಗ ಸೆಕ್ಸ್ ಡಿಟರ್ಮಿನೇಷನ್ ಹ್ಯೂಮನ್ದಲ್ಲಿ ಹೇಗಿರುತ್ತೆ? ಇನ್ ಹ್ಯೂಮನ್ XX XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಯಾವ ಟೈಪ್ ಇದೆ? XX XY. ಅಂದರೆ XX ಅನ್ನೋದು ಫೀಮೇಲು ಹೋಮೋಸೈಗಸ್ಸು, XY ಅನ್ನೋದು ಮೇಲು ಹಿಟ್ರೋಸೈಗಸ್. ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು, ಬರಿಬೇಕು. ಇಲ್ಲೇನು ಮೇಲ್ ಹಿಟರೋಗ್ಯಾಮೆಟಿ ಅಂದರೆ ಮೇಲಲ್ಲಿ ಒಂದು X ಕ್ರೋಮೋಸೋಮು ಮತ್ತು ಒಂದು Y, 2 ಬೇರೆ ಬೇರೆ ಕ್ರೋಮೋಸೋಮ್ ಇರುತ್ತೆ. ಒಂದು X ಕ್ರೋಮೋಸೋಮು, ಒಂದು Y ಕ್ರೋಮೋಸೋಮ್ ಇರುತ್ತೆ. ಅದನ್ನ ನೀವು ಇಲ್ಲೇ ಮೇಲ್ ಹಿಟರೋಗ್ಯಾಮೆಟಿ ಅಂತ ಬರೆದಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಯ್ತಾ? ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ XX XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಬಟ್ ಹಿಯರ್ ಮೇಲ್ ಹಿಟರೋಗ್ಯಾಮೆಟಿ ಮೀನ್ಸ್ ಮೇಲ್ಸ್ ಹ್ಯಾವ್ 1 X chromosome and 1 Y chromosome. So it is heterogamety along with autosomes. ಆಟೋಸೋಮ್ಸ್ ಜೊತೆ ಇಲ್ಲಿ ನೋಡಿ, ಇದಕ್ಕೆ ನಾವು ಆಟೋಸೋಮ್ಸ್ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಸೊ ಆಟೋಸೋಮ್ಸ್ ಜೊತೆ ಸೆಕ್ಸ್ ಕ್ರೋಮೋಸೋಮು ಮೇಲಲ್ಲಿ XY ಇರುತ್ತೆ, ಫಿಮೇಲಲ್ಲಿ XX ಇರುತ್ತೆ. ಇದೇನು ಇದು ಮಾಡಿರೋದೇನಿದು? ಆಟೋಸೋಮ್ಸ್. ದಿಸ್ ಒನ್ ಇಸ್ ಆಟೋಸೋಮ್ಸ್. ಡಿಪ್ಲಾಯ್ಡ್ ಅಲ್ವಾ ಸೆಲ್ಲು, ಅದಕ್ಕೆ 2 sets. ದಿಸ್ ಇಸ್ 1 set, ದಿಸ್ ಇಸ್ 1 set. ಇಲ್ಲಿ ಸೆಕ್ಸ್ದಲ್ಲಿ these 2 are the pair of sex chromosome. ಮೇಲ್ ಒಳಗೆ ಒಂದು X ಒಂದು Y, ಫಿಮೇಲ್ ಒಳಗೆ 2 X chromosome. ನೋಡಿ, ಫಿಮೇಲ್ಸ್ ಮೇಲ್ ಹಿಟ್ರೋಗ್ಯಾಮೆಟಿ, ಬಟ್ ಫಿಮೇಲ್ಸ್ ಹ್ಯಾವ್ ಪೇರ್ ಆಫ್ X chromosome. In female, pair of X chromosome. In male, 1 X and 1 Y chromosome. This condition we call it as the heterogamety. Okay. ಈಗ ಇದನ್ನಿವಾಗ ಇಲ್ಲಿ ಪೇರೆಂಟಲ್ ಅಂತ ಇದನ್ನ ಹಾಕ್ಲೇಬೇಕು ನೀವು. ಪೇರೆಂಟಲ್ ಜೀನೋಟೈಪ್. ದೆನ್ ದೇ ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್. ಈ ಗ್ಯಾಮೆಟ್ಸ್ ಅಲ್ಲಿ ಇದರಲ್ಲಿ ಒಂದು ಬರುತ್ತೆ, ಒಂದು ಸೆಟ್ಟು. ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ದಟ್ ಈಸ್ ಗ್ಯಾಮೆಟ್. ರೌಂಡ್ ಆದ್ರೂ ಹಾಕಿ, ಸ್ಕ್ವೇರ್ ಯೂಶುವಲಿ ರೌಂಡ್ ಹಾಕ್ತೇವೆ. ಗ್ಯಾಮೆಟ್ಸ್ಗೆ ರೌಂಡ್ ಹಾಕೋದು. ಇಲ್ಲಿಂದ 1 ಬರುತ್ತೆ, ಇವೆರಡರಲ್ಲಿ 1 ಬರುತ್ತೆ, ಒಂದು X ಇರುತ್ತೆ, ಒಂದು Y. ಹಾಗಾಗಿ ಮೇಲಲ್ಲಿ 2 ಟೈಪದ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಇದು 1 ಟೈಪು, ಇದು 1 ಟೈಪು. 2 types ಆಫ್ ಗ್ಯಾಮೆಟ್ಸ್ ವಿಚ್ ಆರ್ ಫಾರ್ಮ್ಡ್ ಇನ್ ದ ಮೇಲ್.
ಫೀಮೇಲಲ್ಲಿ ಏನಾಗುತ್ತೆ, ಇದು ಒಂದು ಎಕ್ಸು ಇದು ಒಂದು ಎಕ್ಸ್, ಎರಡು ಸೇಮೇ ಇರುತ್ತೆ, ಅದಕ್ಕೆ ಓನ್ಲಿ ಒನ್ ಟೈಪ್ ಆಫ್ ಗ್ಯಾಮೆಟ್ ಅಂತ ಹೇಳ್ತೇವೆ. ಆಟೋಸೋಮ್ ಪ್ಲಸ್ 1x. ದೆನ್ ಒಂದು ವೇಳೆ ಈ ಗ್ಯಾಮೆಟ್ಟು ಮತ್ತು ಈ ಗ್ಯಾಮೆಟ್ ಕೂಡಿದಾಗ ಆಗೋದೇನು, ಎ ಎ ಎ ಎ, ಇದು ಎಕ್ಸು, ಇದು ಮೇಲ್ ಕಡೆಯಿಂದ 1x, ಫಿಮೇಲ್ ಕಡೆಯಿಂದ 1x. ದೆನ್ ದಿಸ್ ಪ್ರಾಜನಿ, ಈ ಪ್ರಾಜನಿಗೆ ಏನು ಹೇಳ್ತೇವೆ, ಫಿಮೇಲ್ ಆಗಿ, ಯಾಕೆಂದರೆ 2x ಬಂದಾಗ ಅದು ಫಿಮೇಲ್ ಆಗಿರುತ್ತೆ. ಒಂದು ವೇಳೆ ಈ ಗ್ಯಾಮೆಟ್ಟು ಮತ್ತು ಈ ಗ್ಯಾಮೆಟ್ ಫ್ಯೂಸ್ ಆದಾಗ ನೋಡಿ, ಎ ಎ ಡಬಲ್ ಎ ಬಂತ, ಆಟೋಸೋಮ್ಸ ಪೇರ್ಸ್. ಇಲ್ಲಿಂದ Y ಕ್ರೋಮೋಸೋಮು, ಇಲ್ಲಿಂದ ಎಕ್ಸ್ ಮತ್ತು Y ಆಗುತ್ತೆ. ಸೊ ದಿಸ್ ಪ್ರೊಜೆನಿ ವಿಚ್ ಈಸ್ ಮೇಲ್. ಸೊ ಯು ಹ್ಯಾವ್ ಟು ರೈಟ್ ದಿಸ್ ಡೆಫಿನೇಷನ್ ಆ್ಯಂಡ್ ಫಾರ್ ದಿಸ್ ಒನ್ ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇದೇನು ಡೆಫಿನೇಷನ್ ಬರೀತಿರಲ್ಲ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈ ಚೆಕರ್ ಬೋರ್ಡ್ ಏನು ಹಾಕ್ತಿರಲ್ಲ, ರೀಪ್ರೆಸೆಂಟ್ ಏನು ಮಾಡ್ತಿರಲ್ಲ ಈ ಥರ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ದಿಸ್ ಕ್ಯಾರೀಸ್ 2 ಮಾರ್ಕ್ಸ್. ಇದರಲ್ಲಿ ಸ್ವಲ್ಪ ಇಲ್ಲೇನು ಪೇರೆಂಟ್ಸ್ ಬರಬೇಕು, ಜನ್ರೇಷನ್ನು, ನೆಕ್ಸ್ಟ್ ಗ್ಯಾಮೆಟ್ ಬರಬೇಕು, ಆಮೇಲೆ ಪ್ರೊಜನಿ ಅಂದರೆ F1 ಜನ್ರೇಷನ್, ಯಾವಾಗ ಮೇಲು ಯಾವಾಗ ಫಿಮೇಲು ಅನ್ನೋದು ಹೇಳ್ತೈತಿ. ದಿಸ್ ಈಸ್ ಕಾಲ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ಸ್, ಹ್ಯೂಮನ್ ಸೆಕ್ಸ್ ಡಿಟರ್ಮಿನೇಷನ್. ನಾವು ಯು ಅಂಡರ್ಸ್ಟುಡ್ ನೋ. ಸೊ ಆಲ್ವೇಸ್ ಇಲ್ಲೇನು ಮಾಡಬೇಕು, ಗ್ಯಾಮೆಟ್ಗೆ ಯಾವಾಗಲೂ ಗ್ಯಾಮೆಟ್ಸ್ ಆರ್ ರಿಟರ್ನ್ ಇನ್ ಹಿಯರ್, ದಟ್ ಇನ್ ದ ರೌಂಡ್ ಸರ್ಕಲ್ ಒಳಗೆ ಮೆನ್ಷನ್ ಮಾಡಬೇಕು. ಇದು ಮಾತ್ರ ಈ ಥರ ನೀವು ತೋರಿಸಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಈಗ ಫಾರ್ ನೆಕ್ಸ್ಟ್. ಈಗ ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಇವಾಗ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ, ಗಿವ್ ಎಕ್ಸಾಂಪಲ್ ಆಯಿತು. ಮೆನ್ಷನ್ 4 ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್, ಇದು ಹೇಳಿದ್ದಾಗಿದೆ. ವಾಟ್ ಆರ್ ಮೆಂಡೇಲಿಯನ್ ಡಿಸಾರ್ಡರ್, ಗಿವ್ 2 ಎಕ್ಸಾಂಪಲ್, ಇದು 2 ಮಾರ್ಕ್ಸಿಗೆ ಆಯಿತು. ಈಗ ಇದೇನಾಯಿತು, 4th ಒನ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್, ಇದು 3 ಮಾರ್ಕ್ಸ್ ಆಯಿತು. 3 ಮಾರ್ಕ್ಸಲ್ಲಿ 1 + 2 ಅಂತ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 5th ಕ್ವಶನ್. ಇಲ್ಲಿ ಹೇಳಿದ್ನಲ್ವಾ 2 ಮಾರ್ಕ್ಸಿಂದು, 3 ಮಾರ್ಕ್ಸಿಂದು ಮತ್ತು 5 ಮಾರ್ಕ್ಸಿಂದ ಇರುತ್ತೆ. ಎಕ್ಸ್ಪ್ಲೇನ್ ದ ಮೆಂಡೇಲಿಯನ್ ಎಕ್ಸ್ಪೆರಿಮೆಂಟ್ ಟು ಎಕ್ಸ್ಪ್ಲೇನ್ ದ ಇನ್ಹೆರಿಟೆನ್ಸ್ ಆಫ್ 1 ಜೀನ್. Inheritance of 1 gene with respect to height of pea plant. ಇದು ಏನಿದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ವಶನ್ ಸೇಮ್. ಇದೇನು ಅಂತಂದ್ರೆ ಮೋನೋಹೈಬ್ರಿಡ್ ಕ್ರಾಸ್. ನೀವು ಎದ್ರ ಬಗ್ಗೆ ಬರೀಬೇಕು, ಮೋನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಬರೀಬೇಕು. ಈ ಮೋನೋಹೈಬ್ರಿಡ್ ಕ್ರಾಸಿಗೆ ನಾವೇ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂತ ಹೇಳ್ತೇವೆ. ಇಲ್ಲಿ ಅವರು ಕೊಟ್ಟೆ ಬಿಟ್ಟಿದ್ದಾರೆ, ಯಾವಾಗಲೂ ಹೈಟ್ ಆಫ್ ದ ಪ್ಲಾಂಟ್ ತಗೋಬೇಕು. ಇಲ್ಲಿ ಯಾವುದೋ ಪಿ ಪ್ಲಾಂಟ್ ತಗೊಂಡಿರೋದು, ಅಲ್ಲಿ ಹೈಟ್ ಅಂತಂದ್ರೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೋತೀರ, ಒಂದು ಟಾಲ್, ಇನ್ನೊಂದು ಡ್ವಾರ್ಫ್. ಎಸ್, ವಿ ಕ್ಯಾನ್ ಸಿ ದ ಆನ್ಸರ್. ಈಗ ಆನ್ಸರ್ ನೋಡೋಣ, ಇದ್ರದ್ದು ಹೇಗೆ ಬರಿಬೇಕು ಆನ್ಸರ್ ಅನ್ನೋದ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವೇನು ಇಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕು. ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಕೇಳಿರೋದಲ್ವಾ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಮೋನೋ ಹೈಬ್ರಿಡ್ ಕ್ರಾಸ್. ಮೋನೋ ಹೈಬ್ರಿಡ್ ಕ್ರಾಸ್ ಫಸ್ಟ್ ಏನು ಬರೀಬೇಕು, ಇದು ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು ಅನ್ನೋದು ಬರಿಬೇಕು. ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರಿಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಹಿಡಿದು ಇಂಡಿವಿಜುವಲ್ ಅನ್ನು ಕ್ರಾಸ್ ಮಾಡಿದಾಗ ಬೇಜಾನ್ ಕ್ಯಾರೆಕ್ಟರ್ ಇದ್ರೂ ಕೂಡ ನಾವು ಇಲ್ಲಿ ಎಕ್ಸ್ಪೆರಿಮೆಂಟಿಗೆ ಒಂದೇ ಕ್ಯಾರೆಕ್ಟರ್, ಮೆಂಡಾಲು ಒಂದೇ ಕ್ಯಾರೆಕ್ಟರ್ ಫಸ್ಟ್ ಕನ್ಸಿಡರ್ ಮಾಡಿ ಏನ್ ಮಾಡ್ದ, ಅವನು ಕ್ರಾಸ್ ಮಾಡಿದ, ಹೈಬ್ರಿಡ್ ತಗೊಂಡ, ಹೈಬ್ರಿಡೈಸೇಷನ್ ಮಾಡ್ದ. ಅದಕ್ಕೆ ಏನ್ ಹೇಳ್ತಾರೆ ಆ ಪ್ರೊಸೆಸ್ಸಿಗೆ, ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. Monohybrid cross means it is a cross between 2 parents with respect to single character. This is very important. ಆಯ್ತಾ, ಡೆಫಿನೇಷನ್ ಬರೆದ್ರಿ. ಇವಾಗ ಮೋನೋಹೈಬ್ರಿಡ್ ಕ್ರಾಸ್ ಡೆಫಿನೇಷನ್ ಬರಿಬೇಕು ಫಸ್ಟ್. ಆ ನಂತರ ಈಗ ಮೆಂಡಾಲು ಅವ್ರೇನ್ ಹೇಳಿದ್ದಾರೆ, ಹೈಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿದ್ದಾರೆ. ಪಿ ಪ್ಲಾಂಟ್ ಹೈಟ್ ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಅವಾಗ ನೀವೇನ್ ಮಾಡಬೇಕು, ಬರಿಬೇಕಿದ್ನ. ಮೆಂಡಾಲ್ selected 2 plants of contrasting character. 2 ಪ್ಲಾಂಟ್ ತಗೊಂಡ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಹೈಟ್ ಇದೆ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒಂದು ಟಾಲ್ ಪ್ಲಾಂಟ್, ಇನ್ನೊಂದು ಡ್ವಾರ್ಫ್ ಪ್ಲಾಂಟ್. These 2 are called as the
ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇದು ನೀವು ಇಲ್ಲಿ ಮೆನ್ಷನ್ ಈ ತರ ಬರೀತಾ ಹೋಗ್ಬೇಕು. ವರ್ಡಿಂಗ್ಸ್ ಅಲ್ಲಿ ಬರೆದಾಗ ನಿಮ್ಗೆ ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಇಟ್ ಆಲ್ಸೋ ಕ್ಯಾರೀಸ್ ಮಾರ್ಕ್ಸ್. ಟಾಲ್ ಪ್ಲಾಂಟ್ ಅಂಡ್ ಡಾರ್ಫ್ ಪ್ಲಾಂಟ್. ಹಿ ಮೇಡ್ ಅ ಕ್ರಾಸ್ ಬಿಟ್ವೀನ್ ಟಾಲ್ ಪ್ಲಾಂಟ್ ವಿತ್ ಡಾರ್ಫ್ ಪ್ಲಾಂಟ್. ಪಾಯಿಂಟ್ ವೈಸ್ ಬರಿತಾ ಹೋದಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ನಾನು ಇಲ್ಲಿ ನಿಮಗೆ ಈಸಿ ಆಗಲಿ ಅಂತ ಪಾಯಿಂಟ್ ವೈಸ್ ಹಾಕಿಬಿಟ್ಟೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಹಿ ಮೇಡ್ ಅ ಕ್ರಾಸ್ ಬಿಟ್ವೀನ್, ಫಸ್ಟ್ ಅವನ್ನ ಸೆಲೆಕ್ಟ್ ಮಾಡಿದ್ದೇನು ಟಾಲ್ ಪ್ಲಾಂಟ್ ಅಂಡ್ ಡಾರ್ಫ್ ಪ್ಲಾಂಟ್. ದೆನ್ ಹಿ ಮೇಡ್ ಅ ಕ್ರಾಸ್ ಬಿಟ್ವೀನ್ ಟಾಲ್ ಪ್ಲಾಂಟ್ ಅಂಡ್ ಡಾರ್ಫ್ ಪ್ಲಾಂಟ್. He in F1 generation he got all tall plant. ಫಸ್ಟ್ ಹಂಗೆ ಕ್ರಾಸ್ ಮಾಡಿದಾಗ F1 ಜನರೇಷನ್ ದಾಗ ಅವನಿಗೆಲ್ಲ tall plant. You write this word. Then he made a self cross between F2 progenies. ಆ ನಂತರ ಎರಡು F2 progeny-ನ ಅವನೇನ್ ಮಾಡ್ದ, ಕ್ರಾಸ್ ಮಾಡ್ದ. He got both tall dwarf plants in the ratio of 3:1 in F2 generation. You have to write these points. ಮೊದಲು ಈ ಪಾಯಿಂಟ್ಸ್ ಅನ್ನ ಬರ್ಕೋಬೇಕು. ಆ ನಂತರ ಚೆಕ್ಕರ್ ಬೋರ್ಡ್ ಹಾಕಬೇಕು. ಈಗ ಚೆಕ್ಕರ್ ಬೋರ್ಡ್ ಹಾಕೋದು ಹೇಗೆ ಹೇಳ್ತೇನೆ ನೋಡಿ. ಎಸ್, ಈಗ ರೈಟಿಂಗ್ ಪಾರ್ಟ್ ಆಯ್ತಲ್ವಾ. ರೈಟಿಂಗ್ ಪಾರ್ಟ್ ಆಗಿಂದ ನೋಡಿದೆ ಮೋನೋಹೈಬ್ರಿಡ್ ಕ್ರಾಸ್ ಅಥವಾ ಸಿಂಗಲ್ ಜೀನ್ ಇನ್ಹೆರಿಟೆನ್ಸಿ. ಫಸ್ಟ್ ನೀವು ಪಾಯಿಂಟ್ಸ್ ಎಲ್ಲ ಬರೆದ ನಂತರ ಇದನ್ನ ಈ ಚೆಕ್ಕರ್ ಬೋರ್ಡ್ ರಿಪ್ರೆಸೆಂಟೇಷನ್ ಅನ್ನ ಮಾಡಲೇಬೇಕು. ಏನದು ಪಿ ಅಂದ್ರೆ ಪೇರೆಂಟಲ್ ಜನರೇಷನ್, ಪ್ಯೂರ್ ಟಾಲ್, ಪ್ಯೂರ್ ಡಾರ್ಫ್. ಅದರ ಜೀನೋಟೈಪ್ ಏನಿರುತ್ತೆ, ಪೇರೆಂಟಲ್ ಜೀನೋಟೈಪು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಟೈಪ್ ಆಫ್ ಗ್ಯಾಮೆಟ್ಸ್, ಈ ಗ್ಯಾಮೆಟ್ಸ್ ಯಾವ ತರ ಫಾರ್ಮೇಷನ್ ಆಗುತ್ತೆ. ಗ್ಯಾಮೆಟ್ಸ್ ಅಂದ್ರೆ ಆ ಸೆಲ್ ಅಲ್ಲಿ ಯಾವಾಗಲೂ ಒಂದೇ ಸೆಟ್ ಕ್ರೋಮೋಸೋಮ್ ಇರೋದು. ಆದ್ರೆ ನಾವು ಇಲ್ಲಿ ಒಂದೇ ಕ್ಯಾರೆಕ್ಟರ್ ತಗೊಂಡಿದ್ರಿಂದ ಒಂದು ಜೀನ್ ಬರುತ್ತೆ. ಈ ಕ್ಯಾರೆಕ್ಟರ್ದಿಂದ ಒಂದೇ ಜೀನ್ ಬರುತ್ತೆ ಜೀನೋಟೈಪ್ ಗ್ಯಾಮೆಟ್ಸ್ ಅಲ್ಲಿ. ಇಲ್ಲಿಂದ ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ. ಆ ನಂತರ ಇವೆರಡನ್ನು ಏನ್ ಮಾಡ್ದವನು ಕ್ರಾಸ್ ಮಾಡ್ದ. Cross. You have to write represent like this. And in F1 generation he got all tall plants. This is monohybrid, all tall plants. ಇಲ್ಲಿದೆ ನೋಡಿ F1 ಜನರೇಷನ್. ಈ ತರಾನೇ ಮೆನ್ಷನ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಇಲ್ಲೇನಿರುತ್ತೆ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ. ಇದಕ್ಕೆ ಹಾಫು, ಇದಕ್ಕೆ ಹಾಫು, ಇದಕ್ಕೆ 2 ಮಾರ್ಕ್ಸು. ಈ ತರ ಏನಾಗುತ್ತೆ, ಈ ಫಿನೋಟೈಪಿಕ್ ರೇಷಿಯೋ, ಜೀನೋಟೈಪಿಕ್ ರೇಷಿಯೋ ಈ ತರ ಏನಾಗುತ್ತೆ, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಈ ತರ ಡಿವೈಡ್ ಆಗಿರುತ್ತೆ ಮಾರ್ಕ್ಸು. ಅದಕ್ಕೆ ನೀವು ನೀಟಾಗಿ ಪೇರೆಂಟ್ ಜನರೇಷನ್, ಗ್ಯಾಮೆಟ್ಸ್, F1 ಜನರೇಷನ್, ದೆನ್ ಎರಡು F1 ಜನರೇಷನ್ ಅನ್ನ ಅವನೇನು ಕ್ರಾಸ್ ಮಾಡ್ದ. ಸೊ ಅವಾಗ ಏನಾಗುತ್ತೆ, ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇನ್ F2. ಇದು ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ. ನೋಡಿ ಇಲ್ಲಿ ಇದು ಹಿಟ್ರೋಜೈಗಸ್ ತಾನೆ, ಅದನ್ನೇ ಇಲ್ಲೇನೆ ಚೆಕ್ಕರ್ ಬೋರ್ಡ್ದಲ್ಲಿ ಹಾಕಿ ತೋರಿಸ್ತಾ ಇರೋದು. ನೋಡಿ ಇದು ಮೇಲು, ಇದು ಫೀಮೇಲ್. ಹೌದಾ, ಮೇಲ್ ಗ್ಯಾಮೆಟ್ಸ್, ಫೀಮೇಲ್ ಗ್ಯಾಮೆಟ್ಸ್. ಇಲ್ಲಿ ಅವರು ಫೀಮೇಲ್ ಅಂತ ತಗೊಂಡಿದ್ದಾರೆ. ಇದು ಫೀಮೇಲ್ ಗ್ಯಾಮೆಟ್ಸ್. ನೋಡಿ ಇಲ್ಲಿ ಇದು ಫೀಮೇಲ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಮೇಲ್ ಗ್ಯಾಮೆಟ್ಸ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇದು ಕ್ರಾಸ್ ಆದಾಗ ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ, ಅಂಡ್ ದಿಸ್ ಒನ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಅಂಡ್ ಇದು ಗ್ಯಾಮೆಟ್ ಪಾಸಿಬಿಲಿಟೀಸ್ ಆದಾಗ ಸ್ಮಾಲ್ ಟಿ. ಇಲ್ಲಿ ನೀವೇನು ನೋಡಬೇಕು, ಇದು ಟಾಲು, ಇದು ಕೂಡ ಟಾಲು, ಇದು ಕೂಡ ಟಾಲು, ಇದು ಒಂದೇ ಡ್ವಾರ್ಫ್. ಅಲ್ಲಿಗೆ ಇದಕ್ಕೇನು ಹೇಳ್ತೇವೆ ನಾವು, ಪ್ಯೂನೆಟ್ ಸ್ಕ್ವೇರ್ ಅಂತ ಹೇಳ್ತೇವೆ. ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗ್ಲಿ ಅಂತ ಆ ಥರ ಮೆನ್ಷನ್ ಮಾಡಿರೋದು. ಚೆಕ್ಕರ್ ಬೋರ್ಡ್ ಅಥವಾ ಪ್ಯೂನೆಟ್ ಸ್ಕ್ವೇರ್ ನೀವು ಇದನ್ನ ಹಾಕ್ತಾ ಬರಬೇಕು, ಇದನ್ನ ಹಾಕಬೇಕು. ಆ ನಂತರ F1, ಆಮೇಲೆ F1 2 ಹಾಕಿ ಈ ಚೆಕ್ಕರ್ ಬೋರ್ಡ್ ಹಾಕಬೇಕು. ಲಾಸ್ಟಿಗೆ ಏನು ಬರೀಬೇಕು, ಫಿನೋಟೈಪಿಕ್ ರೇಷಿಯೋ. F2 ಜನರೇಷನ್ ಅದು ಫಿನೋಟೈಪಿಕ್ ರೇಷಿಯೋ ಏನಿರುತ್ತೆ, ಟೈಪಿಕ್ ರೇಷಿಯೋ 3:1 ಅಂತ. 3:1 ಅಂದ್ರೆ 3 ಟಾಲ್, ನೋಡಿ 1 2 3 ಟಾಲ್ ಅಂಡ್ 1 ಡ್ವಾರ್ಫ್. ಇಲ್ಲಿದೆ ಅಲ್ಲ, ಇದು ಒಂದೇನೈತಲ್ಲ, ಇದು ಡ್ವಾರ್ಫ್. ಅದು 3:1. ಹಾಗೆ ಜೀನೋಟೈಪಿಕ್ ರೇಷಿಯೋ,
ಜೀನೋಟೈಪ್ ಅಂದ್ರೆ ಇಲ್ಲಿದು ನೋಡಿ, ಇದಕ್ಕೆ ಜೀನೋಟೈಪ್ ಅಂತ ಹೇಳ್ತೇವೆ. ಇದು ಹೋಮೋಜೈಗಸ್ಸು, ಇದು ಹಿಟ್ರೋಜೈಗಸ್ಸು, ಇದು ಹಿಟ್ರೋಜೈಗಸ್ಸು, ಇದು ಹೋಮೋಜೈಗಸ್. ಜೀನೋಟೈಪ್ದಲ್ಲಿ ಹೋಮೋಜೈಗಸ್ ಐತೋ ಹಿಟ್ರೋಜೈಗಸ್ ಐತೋ ಅನ್ನೋದು ಹೇಳ್ಬೇಕು ನೋಡಿ. ಇದು ಫಸ್ಟ್ ಟಾಲ್ ಒಂದು ಹೋಮೋಜೈಗಸ್ ಟಾಲ್. ಇದು ಏನಿದೆ ಹಿಟ್ರೋಜೈಗಸ್ ಇದೆ, ಎರಡು ಹಿಟರೋಜೈಗಸ್, ಎರಡು ಏನಿದು ಟಾಲೆ ಬಟ್ ಹಿಟ್ರೋಜೈಗಸ್. ಇದು ಥರ್ಡ್ ಒನ್ ಇರೋದು ಇದು ಡ್ವಾರ್ಫ್. ಇದು ಒಂದು ಹೋಮೋಜೈಗಸ್ ಡ್ವಾರ್ಫ್. ಇದಕ್ಕೇನು ಹೇಳ್ತೇವೆ? ಜೀನೋಟೈಪಿಕ್ ರೇಷಿಯೋ. 1 ಹೋಮೋಜೈಗಸ್ ಟಾಲ್, 2 ಹಿಟರೋಜೈಗಸ್ ಟಾಲ್, 1 ಹೋಮೋಜೈಗಸ್ ಡ್ವಾರ್ಫ್. ಇಲ್ಲಿ ಬರ್ದಿದೆ ನೋಡಿ, ಪ್ಯೂರ್ ಟಾಲ್, ಹೈಬ್ರಿಡ್ ಟಾಲ್, ಪ್ಯೂರ್ ಡ್ವಾರ್ಫ್. ಲೈಕ್ ದಿಸ್ ಯು ಹ್ಯಾವ್ ಟು ಮೆನ್ಷನ್. ಈ ಥರ ನೀವು ಚೆಕ್ಕರ್ ಬೋರ್ಡು ಹಾಕಬೇಕು, ಗೊತ್ತಾಯ್ತಾ? ಈ ಥರ ಎಲ್ಲ ಮೆನ್ಷನ್ ಮಾಡಿದಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ, ಗೊತ್ತಾಯ್ತಾ? F2 ಫಿನೋಟೈಪಿಕ್ ರೇಷಿಯೋ, ಜೀನೋಟೈಪಿಕ್ ರೇಷಿಯೋ ಆ್ಯಂಡ್ ಚೆಕ್ಕರ್ ಬೋರ್ಡ್. ಓಕೆ, ವಿ ಗೋ ಫಾರ್ ನೆಕ್ಸ್ಟ್. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು ಇದರಲ್ಲಿ ಯಾವುದಿದೆ ಅಂತ ನೋಡೋಣ. ಈಗ ಲಾಸ್ಟ್ ಕ್ವಶನ್ ಏನಿದೆ, ಎಕ್ಸ್ಪ್ಲೇನ್ ಮೆಂಡಲ್ ಎಕ್ಸ್ಪೆರಿಮೆಂಟ್ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನು. ಇದೆಲ್ಲಿ ಮಾರ್ಚ್ 2017 ಬಂದಿರೋದು. ಜುಲೈ 2017 ಬಂದಿರೋದು ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್. ನೋಡಿ, ಮಾರ್ಚಲ್ಲಿ ಮೋನೋಹೈಬ್ರಿಡ್ ಕೇಳಿದ್ದಾರೆ, ಜುಲೈಯಲ್ಲಿ ಸಪ್ಲಿಮೆಂಟ್ರಿ ಒಳಗಡೆ ಡೈ ಹೈಬ್ರಿಡ್ 2 ಜೀನ್ ಅಂದ್ರೆ ಇದೇನಿದು ಡೈ ಹೈಬ್ರಿಡ್ ಕ್ರಾಸ್ ಕೇಳಿದ್ದಾರೆ. 5 ಮಾರ್ಕ್ಸಿಗೆ ಡೈ ಹೈಬ್ರಿಡ್ ಕ್ರಾಸು ಯಾವ ಥರ ಬರಿಬೇಕು ಅನ್ನೋದ ತಿಳಿಸ್ಕೊಡ್ತೇನೆ ಇವಾಗ ನಾ. ಸೊ ಈಗ 5th ಕ್ವಶನ್ ಏನಿತ್ತು, 5 ಮಾರ್ಕ್ಸ್ ಕ್ವಶನ್ನು, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡೈ ಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೇವೆ. ಓಕೆ, ಫಸ್ಟ್ ನೀವೇನು ಬರಿಬೇಕು ಇಲ್ಲೇ, ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು ಅನ್ನೋದು ಬರಿಬೇಕು. ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ 2 individuals, this is normal, with reference to 2 characters. ಮೋನೋಹೈಬ್ರಿಡ್ ಅಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ಆಗುತ್ತೆ, ಡೈಹೈಬ್ರಿಡ್ ಅಲ್ಲಿ 2 ಕ್ಯಾರೆಕ್ಟರ್. ಯಾವಾದ್ರೂ 2 ಕ್ಯಾರೆಕ್ಟರ್ನ ಗಣನೆಗೆ ತಗೊಂಡು ಅದನ್ನ ನಾವೇನ್ ಮಾಡಬೇಕು, ಕ್ರಾಸ್ ಮಾಡಿದಾಗ ಏನ್ ರಿಸಲ್ಟ್ ಬರ್ತೈತಿ ಅನ್ನೋದನ್ನ ಅವನು ಕನ್ಕ್ಲೂಡ್ ಮಾಡಿದ್ದು. ಓಕೆ, ಫಸ್ಟ್ ನೀವೇನ್ ಮಾಡಬೇಕು, ಡೈಹೈಬ್ರಿಡ್ ಕ್ರಾಸ್ ಡೆಫಿನೇಷನ್ ಕೊಡಬೇಕು. ಆ ನಂತರ ಮೆಂಡಾಲ್ ಏನ್ ಸೆಲೆಕ್ಟ್ ಮಾಡ್ದ, ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ, ಬಟ್ ನಿಮ್ ಇದರಲ್ಲಿ ಇರೋದು ಒಂದೇ ತರ ಕೊಟ್ಟಿರೋದು. ಮೆಂಡಾಲ್ ಸೆಲೆಕ್ಟೆಡ್ 2 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಅಲ್ಲಿ 1 pair ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇತ್ತು, ಇಲ್ಲಿ 2 pair. ಯಾವ 2 pair? ಹಿ ಸೆಲೆಕ್ಟೆಡ್ ಶೇಪ್ ಆಫ್ ದ ಸೀಡ್ ಒಂದೇದ್ದು, ಕಲರ್ ಆಫ್ ದ ಸೀಡ್ ಎರಡನೇದು. ಕಾಟಿಲಿಡಾನ್ ಕಲರು ಮತ್ತು ಸೀಡ್ ಶೇಪು, ಇದು ಒಂದು ಕ್ಯಾರೆಕ್ಟರು, ಇದು ಒಂದು ಕ್ಯಾರೆಕ್ಟರು. ಬಟ್ ಇಲ್ಲಿ ಏನೈತಿ, ಈ ಕ್ಯಾರೆಕ್ಟರ್ಗೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರುತ್ತೆ. ಅದನ್ನ ನೀವು ಏನು ಮಾಡಬೇಕು, ಇಲ್ಲಿದೆ ಅಲ್ವಾ, ಈ ಥರ ಬರಿಬೇಕು. ರೌಂಡ್, ಇದು ಕ್ಯಾಪಿಟಲ್, ಡಾಮಿನೆಂಟ್ RR. ರೌಂಡ್ ಅನ್ನೋದೇನಿದೆ, ಶೇಪ್ ಆಫ್ ದ ಸೀಡು ರೌಂಡು, ಇದು ಡಾಮಿನೆಂಟು. ಅದನ್ನ ಕ್ಯಾಪಿಟಲ್ R ದಿಂದ ಮೆನ್ಷನ್ ಮಾಡ್ತೇವೆ, ಇದು ಡಾಮಿನೆಂಟ್. ಹಾಗೆ ಇನ್ನೊಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಸೀಡ್ ಶೇಪ್ ಇಂದು ರಿಂಕಲ್ಡ್, ಇದು ರಿಸೆಸಿವ್. ಇದನ್ನ ನಾವು ಹೀಗೆ ಈ ತರಾನೇ ಬರೀರಿ, ರಿಂಕಲ್ಡ್ ಸ್ಮಾಲ್ ಆರ್ ರಿಸೆಸಿವ್. ಆರ್ ಶೇಪ್ ಆಫ್ ದ ಸೀಡ್ a pair of character, pair of contrasting character for shape of the seed. ಈ shape of the seed ಗೆ ಇವೆರಡು ಏನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಅರ್ಥ ಆಯ್ತಲ್ವಾ? ಈಗ ಈ ಸೆಕೆಂಡ್ ಕ್ಯಾರೆಕ್ಟರ್ ಯಾವುದು ತಗೊಂಡಿದ್ದು, ಕಲರ್ ಆಫ್ ದ ಸೀಡ್. ಇಲ್ಲಿ ಕಲರ್ದಲ್ಲಿ ಕೂಡ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒಂದೇನು ಯೆಲ್ಲೋ ಕಲರ್, ಇದೇನಿದು ಡಾಮಿನೆಂಟ್ ಯೆಲ್ಲೋ ಕಲರ್, ಅದಕ್ಕಿಲ್ಲೇ Y ಅಂತ ತಗೊಂಡಿವಿ. ಯಾವಾಗಲೂ ಡಾಮಿನೆಂಟ್ ಇರೋದನ್ನ ಕ್ಯಾಪಿಟಲ್ ಲೆಟರ್ ದಿಂದ ಮೆನ್ಷನ್ ಮಾಡ್ತೇವಲ್ವಾ, ಅದಕ್ಕೆ Y. ಹಾಗೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋದು ಯೆಲ್ಲೋ ಯಾವುದು, ಗ್ರೀನ್ ಕಲರ್ ಸೀಡ್. ಗ್ರೀನ್ ಕಲರ್, ಕೆಲವೊಂದು ಸೀಡ್ ಗ್ರೀನ್ ಇರುತ್ತೆ, ಕೆಲವೊಂದು ಯೆಲ್ಲೋ ಇರುತ್ತೆ. ಯೆಲ್ಲೋ ಇರೋದು ಡಾಮಿನೆಂಟು, ಗ್ರೀನ್ ಸೀಡ್ ಇರೋದೇನು, ಗ್ರೀನ್ ಬಣ್ಣ ಇರೋದೇನು ರಿಸೆಸಿವ್. ಅದಕ್ಕೇನು ಹೇಳ್ತೇವೆ, ಇಲ್ಲಿ ಏನು Y ತಗೊಂಡಿರ್ತೇವೆ, ಯಾವ ಆಲ್ಫಾಬಿಟ್ ತಗೊಂಡಿರ್ತೇವೆ ಅದರದ ಸ್ಮಾಲ್ ಲೆಟರ್ಸ್ ಅನ್ನ ರಿಸೆಸಿವ್ಗೆ ತಗೋತೇವೆ. ಆಯ್ತಾ? ಇಲ್ಲಿ ನೀವು ಇದೇ ತರ ಬರಿಬೇಕು, ಯೆಲ್ಲೋ ಡಾಮಿನೆಂಟ್, ಗ್ರೀನ್
recessive, are colors of the seed as another pair of character. This is one pair and this is one pair. Then ಇವೆರಡು ತಗೊಂಡು ನೀವು ಮೆನ್ಷನ್ ಮಾಡಬೇಕು, ಯಾಕಂದ್ರೆ ಇಟ್ ಕ್ಯಾರೀಸ್ ಮಾರ್ಕ್ಸ್. ಮೆಂಡಲ್ ಕ್ರಾಸ್ ಪ್ಯೂರ್ ರೌಂಡ್ ಅಂಡ್ ಯೆಲ್ಲೋ. ನೋಡಿ ಇವೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ರೌಂಡು ಮತ್ತು ಯೆಲ್ಲೋ ಡಾಮಿನೆಂಟ್ ಕ್ಯಾರೆಕ್ಟರು, ರೌಂಡು ಯೆಲ್ಲೋ, RRYY ಕ್ಯಾಪಿಟಲ್. ವಿತ್ ಏನ್ ಕ್ರಾಸ್ ಮಾಡ್ದ? ವಿತ್ ಪ್ಯೂರ್ wrinkled and green. You have to write like this, wrinkled and green. Wrinkled ಅನ್ನೋದು recessive, small r, green ಅನ್ನೋದು small y. ಓಕೆ, ಇದು ಒಂದು ಕ್ಯಾರೆಕ್ಟರ್. ಈಗ ಇನ್ F1 ಜನರೇಷನ್ he got all round and yellow ಸೀಡ್ಸ್. ಎಲ್ಲ ರೌಂಡ್ ಅಂಡ್ ಯೆಲ್ಲೋ ಸೀಡ್ಸ್ ಅನ್ನ ಅವನೇನ್ ಮಾಡ್ದ, ಅವನಿಗೆ F1 ಜನರೇಷನ್ದಲ್ಲಿ ಸಿಕ್ತು. ಎಲ್ಲವೂ ಏನಿತ್ತು? ಹಿಟ್ರೋಜೈಗಸ್ ಇರ್ಬೋದು, ರೌಂಡ್ ಅಂಡ್ ಯೆಲ್ಲೋ ಇತ್ತು. ಹೆನ್ಸ್ ರೌಂಡ್ ಅಂಡ್ ಯೆಲ್ಲೋ ಕ್ಯಾರೆಕ್ಟರ್ಸ್ ವೇರ್ ಡಾಮಿನೆಂಟ್. ಇದಕ್ಕೆ ಡಾಮಿನೆಂಟ್ ಯಾವ F1 ಜನರೇಷನ್ ಅಥವಾ ಪ್ರೊಜನಿ ಒಳಗೆ ಈ ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ದಲ್ಲಿ ಯಾವ್ದು ಕಾಣಿಸ್ಕೊಳ್ಳುತ್ತೆ? ಒಂದೇ ಕಾಣಿಸ್ಕೊಳ್ಳುತ್ತೆ ಮೆಂಡಲ್ ಪ್ರಕಾರ. ಅದನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ವೇರ್ ರಿಸೆಸಿವ್. ಈ ತರ ಬರೆದ್ರ ಇವು ಪಾಯಿಂಟ್ಸು ಬರಿಬೇಕು. ಓಕೆ, ಆಫ್ಟರ್ ದಟ್ ಒನ್ ಇಲ್ಲಿ ಪ್ಯೂನೆಟ್ ಸ್ಕ್ವೇರ್ ಹಾಕಿ ತೋರಿಸ್ಬೇಕು. ಈಗ ನೋಡಿ ಇಲ್ಲಿ ಈಗ ಏನ್ ಹೇಳಿದೆ, ಪಾಯಿಂಟ್ಸ್ ಬರ್ದ್ರಿ. ಪಾಯಿಂಟ್ಸ್ ಬರ್ದಿಂದ ನೀವು ಇದೇನಿದು ಚೆಕ್ಕರ್ ಬೋರ್ಡ್ ಹಾಕಬೇಕು. ಇಲ್ಲಿ ಡೈಹೈಬ್ರಿಡ್ ಕ್ರಾಸಿಗೆ ಏನು ಅನ್ನೋದು ಹೋಮೋಜೈಗಸ್ ಇಂಡಿವಿಜುವಲ್ಸ್ ವಿತ್ ಅದನ್ನ ಡೈಹೈಬ್ರಿಡ್ ಕ್ರಾಸ್ ಅವಾಗೆ ಬರ್ದಿರಾ. ಸೊ ಇಲ್ಲಿ ಹೇಗೆ ಮನುಷ್ಯನ ಇದು ಪೇರೆಂಟಲ್ ಜನರೇಷನ್ RRYY, ಸ್ಮಾಲ್ ಆರ್ ರೌಂಡು ಯೆಲ್ಲೋ, ರಿಂಕಲ್ಡು ಗ್ರೀನ್. ಆಯ್ತಾ? ಈಗ ಗ್ಯಾಮೆಟ್ಸ್, ಇಲ್ಲಿ ಗ್ಯಾಮೆಟ್ಸ್ ಅಂತಂದ್ರೆ ಇದರಿಂದ ಕ್ಯಾಪಿಟಲ್ R, ಕ್ಯಾಪಿಟಲ್ Y ಗ್ಯಾಮೆಟ್ಸ್, ಸ್ಮಾಲ್ y ಗ್ಯಾಮೆಟ್ಸ್. ಇವೆರಡು ಫ್ಯೂಸ್ ಆದಾಗ ಇಲ್ಲಿ ಸಿಗೋದೇನು? ಇದು F1 ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y. ಆದ್ರೆ ಇವೆಲ್ಲವೇನಿರುತ್ತೆ? ರೌಂಡ್ ಆ್ಯಂಡ್ ಯೆಲ್ಲೋ. ಎಲ್ಲವೂ ಏನಿರುತ್ತೆ? ರೌಂಡ್ ಆ್ಯಂಡ್ ಯೆಲ್ಲೋ ಇರುತ್ತೆ. F1 ಪ್ರೊಜನಿ, ಇದು F1 ಜನರೇಷನ್, ರೌಂಡ್ ಆ್ಯಂಡ್ ಯೆಲ್ಲೋ. ಈ ತರ ನೀವು ಬರಿಬೇಕು. ಆಮೇಲೆ P2 ಅಂತಂದ್ರೆ ಇದೇನದು? ಪೇರೆಂಟಲ್ ಜನರೇಷನ್. ಅಂದ್ರೆ ಎರಡು F1 ಜನರೇಷನ್ ಪ್ರೊಜನೀಸ್ ಅನ್ನ ಕ್ರಾಸ್ ಮಾಡಿದಾಗ ಅದ್ರದ್ದು ಜೀನೋಟೈಪ್ ಇದು. ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y. ಜೀನೋಟೈಪ್. ಇದನ್ನ ಸೆಲ್ಫಿಂಗ್ ಮಾಡಿದಾಗ ಇದು 4 ಥರದ ಗ್ಯಾಮೆಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಾದ್ರೂ 4 ಥರ. ಸೊ ಅದನ್ನೇ ನೀವು ಈ ಚೆಕ್ಕರ್ ಬೋರ್ಡ್ ಹಾಕಿ ಹೇಳಬೇಕು. ನೋಡಿ ಇಲ್ಲಿ ನೀವು ಇದು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಇವನ್ನೆಲ್ಲ ಬರೀಲೇಬೇಕು. ಇದು ಮೇಲು, ಇದು ಫೀಮೇಲು. 1 2 3 4 ಥರದ ಗ್ಯಾಮೆಟ್. ಹಾಗೆ ಇಲ್ಲೇ ಫೀಮೇಲ್ಗಾದ್ರೂ 1 2 3 4 4 ಥರದ್ದು. ಇದು ಕ್ರಾಸು, ಇದು ಕ್ರಾಸು, ಇದು ಕ್ರಾಸು. ಇಲ್ಲಿ ನಿಮ್ಗೆ ಏನು ಸಿಗುತ್ತೆ? ದಿಸ್ ಈಸ್ ಕಾಲ್ಡ್ ಚೆಕ್ಕರ್ ಬೋರ್ಡ್. ಇದನ್ನ ನೀವು ಮಾಡಲೇಬೇಕು. ಇದನ್ನು ಹೇಳಬೇಕು, ಅದ್ರ ಜೊತೆ 5 ಮಾರ್ಕ್ಸ್ ಅಂದ್ರೆ ಇದನ್ನು ಹೇಳಬೇಕು. ಓಕೆ, ಇದನ್ನ ಹೇಳಿಂದ ಕನ್ಕ್ಲೂಷನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಕ್ಲೂಷನ್ಗೆ ಬರಬೇಕು. ಅದು ಚೆಕ್ಕರ್ ಬೋರ್ಡ್ ಹಾಕಿಂದ ಈಗ ಫಿನೋ PHENO TYPIC ಫಿನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ಕ್ರಾಸ್ ಅಂತ ಬರಿಬೇಕು. 9:3:3:1. ಜೀನೋಟೈಪಿಕ್ ರೇಷಿಯೋ ಆಫ್ ಡೈಹೈಬ್ರಿಡ್ ನಿಮಗೆ ಗೊತ್ತಿದ್ರೆ ಬರೀರಿ, ಇಲ್ಲ ಅಂತಂದ್ರೆ ಇದು ಏನ್ ನೆಸೆಸರಿ ಇಲ್ಲ. ಇಫ್ ಯು ನೋ ವೆರಿ ವೆಲ್, ನಿಮ್ಗೆ ಗೊತ್ತಿದ್ರೆ ಬರೀರಿ. ಆದ್ರೆ ಇದನ್ನ ಮಾತ್ರ ಫಿನೋಟೈಪಿಕ್ ರೇಷಿಯೋ ಮಾತ್ರ ನೀವು ಬರೀಲೇಬೇಕು. 9:3:3:1. ಸೊ ಇದು ಬರೀ ಡೈಹೈಬ್ರಿಡ್ ಕ್ರಾಸ್ ಕೇಳಿದಾಗ, ಡೈಹೈಬ್ರಿಡ್ ಕ್ರಾಸ್ ಕೇಳಿದ್ರೆ ಇಷ್ಟೇ ಬರೆಯೋದು ನೀವು. ಒಂದ್ ವೇಳೆ ಅದನ್ನೇ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದಾಗ, ಸೊ ಥರ್ಡ್ ಲಾ ಏನಿದೆ? ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. Independent assortment with respect to, explain the law of independent assortment with example ಅಂತ ಕೇಳಿದಾಗ ಈ ಸ್ಟೇಟ್ಮೆಂಟ್ ಅನ್ನ ಬರಿಬೇಕು. ಈ ಸ್ಟೇಟ್ಮೆಂಟ್ ಅನ್ನ ಬರೆದು ಆ ನಂತರ ನೀವೆಲ್ಲ ರೈಟ್ ಮಾಡಬೇಕು. ಓಕೆ, ಇಲ್ಲಿಗೆ 2007
17 ಪೇಪರು ಈ ಟಾಪಿಕ್ನಲ್ಲಿ ಈ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಕ್ವಶನ್ಗೆ ಆನ್ಸರನ್ನು ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನೇ ಇನ್ನೊಮ್ಮೆ ನೀವು ರಿಪೀಟ್ ಮಾಡ್ಕೊಂಡು ನೋಡ್ಬೋದು. ಥ್ಯಾಂಕ್ ಯು.